ಸಿಎಂ ಕುರ್ಚಿ ಮೇಲೆ ಕಣ್ಣು ಡಿಕೆ ಡೇರಿಂಗ್ ನಡೆಯಲ್ಲಿ ವ್ಯಕ್ತವಾಗ್ತಾ ಇದೆ. ನಾಯಕತ್ವ ಅಂತ ಬಂದ್ರೆ ಏನು ಬೇಕಾದ್ರೂ ಮಾಡ್ತೀನಿ ಅಂತಾರೆ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿ ಮೇಲೆ ಕಣ್ಣು ಡಿಕೆ ಡೇರಿಂಗ್ ನಡೆ. ನಾಯಕತ್ವ ಅಂತ ಬಂದ್ರೆ ಏನು ಬೇಕಾದ್ರೂ ಮಾಡ್ತೀನಿ. ಹೈಕಮಾಂಡ್ ಕೊಟ್ಟ ಟಾಸ್ಕ್ಗೆ ರೆಡಿ ಅಂತ ಡಿಕೆ ಶಿವಕುಮಾರ್. ನಾಯಕತ್ವಕ್ಕಾಗಿ ಟಾಸ್ಕ್ಗೆ ಓಕೆ ಎಂದ ಡಿಸಿಎಂ ಡಿಕೆ. ಒಡಿಶಾ ಶಾಸಕರಿಂದ ಡಿಸಿಎಂ ಡಿಕೆಶಿಗೆ ಮತ್ತೆ ರಿಸ್ಕ್. 2017ರ ಆ ದಿನಗಳು ಡಿಕೆಶಿಗೆ ಮತ್ತೆ ಮರುಕಳಿಸುತ್ತ. ಅಂದು ಗುಜರಾತ್ ಎಂಎಲ್ಎಗಳು, ಇದು ಒಡಿಶಾ ಶಾಸಕರು. ಗುಜರಾತ್ ರಾಜ್ಯಸಭಾ ಆಪರೇಷನ್ ಸಂಕಷ್ಟ ತಂದಿತ್ತು. ಐಟಿ, ಇಡಿ, ಸಿಬಿಐ ಎದುರಿಸುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಇಂದು ಒಡಿಶಾ ಶಾಸಕರ ರಕ್ಷಣೆ ಮಾಡಿರೋ ಡಿಕೆಶಿ ಈಗ ಮತ್ತೆ ವಿರೋಧಿಗಳ ಚಕ್ರವ್ಯೂಹಕ್ಕೆ ಸಿಲುಕ್ತಾರಾ? ಮೋದಿ, ಅಮಿತ್ ಶಾ ಎದುರು ಹಾಕಿಕೊಂಡಿದ್ದ ಡಿಕೆ. ಆಗ ರಿಸ್ಕ್ ತೆಗೆದುಕೊಂಡಿದ್ದಕ್ಕೆ ಕೆಪಿಸಿಸಿ ಪಟ್ಟ ದೊರೆತಿತ್ತು. ಅಲ್ಲಿಂದ ಇಲ್ಲಿ ತನಕ ಯಾರು ಕೆಪಿಸಿಸಿ ಟಚ್ ಮಾಡಿಲ್ಲ. ಇದೀಗ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಮತ್ತೆ ರಿಸ್ಕ್ ಅನ್ನ ತೆಗೆದುಕೊಳ್ತಾರಾ? ವರಿಷ್ಠರು ಕೊಟ್ಟ ಟಾಸ್ಕ್ ಕಂಪ್ಲೀಟ್ ಮಾಡಿದ ಡಿಸಿಎಂ. ಡಿಕೆ ಶಿವಕುಮಾರ್ ಅವರ ಚಾಣಾಕ್ಷತನ ಆಗಿರ್ಬೋದು, ಡಿಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆ ಆಗಿರ್ಬೋದು, ನಿಜಕ್ಕೂ ಸಹಿತ. ಯಾಕಂದ್ರೆ ಈ ವಿಚಾರದಲ್ಲಿ ಯಾಕೆ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಅಂತ ನಾವು ನೋಡಿದ್ರೆ, ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಆಂತರಿಕವಾಗಿ ಅವರೇನೆಲ್ಲ ಪ್ರಯತ್ನ ಮಾಡಬೇಕು ಮಾಡ್ತಾ ಇದ್ದಾರೆ. ಹೈಕಮಾಂಡ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು, ಹೈಕಮಾಂಡ್ನ ಮನವೊಲಿಸುವಂಥದ್ದಾಗಿರ್ಬೋದು, ಇನ್ನು ಡಿಕೆ ಶಿವಕುಮಾರ್ ಬಣದಿಂದ ಹೈಕಮಾಂಡ್ಗೆ ಹೋಗಿರುವಂಥ ಪ್ರೆಜರ್ ಆಗಿರ್ಬೋದು, ಆಂತರಿಕವಾಗಿ ನಡೀತಾ ಇದೆ. ಬಟ್ ಯಾಕೆ ಓಪನ್ ಆಗಿ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿಲ್ಲ ಅಂತ ನೋಡಿದ್ರೆ ಅದೊಂದು ಅವರ ರಾಜಕೀಯ ಚಾಣಾಕ್ಷತನ. ಅಷ್ಟು ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ನೋಡಿ, ಈ ಬಾರಿನೂ ಏನು 2023ರಲ್ಲಿ ಕಾಂಗ್ರೆಸ್ ಪಕ್ಷ 136+ ಸೀಟ್ಗಳನ್ನ ಪಡೆದುಕೊಂಡು ಬರುತ್ತೆ ಅಲ್ಲಿ ಅಂತ ಅಂದ್ರೆ ಅಲ್ಲಿ ನಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಇದೆ ಅನ್ನುವಂಥದ್ದು. ಸೊ ಈಗ ನೋಡಿ, ನಾವು ಗಮನಿಸಿದಾಗ 2017ರಲ್ಲಿ ಹೈಕಮಾಂಡ್ನ ಎದುರು ಹಾಕೊಂಡು, ಅಂದ್ರೆ ಬಿಜೆಪಿ ಕೇಂದ್ರವನ್ನ ಎದುರು ಹಾಕೊಂಡು ಡಿಕೆ ಶಿವಕುಮಾರ್ ತನ್ನ ತಂತ್ರಗಾರಿಕೆಯನ್ನ ರೂಪಿಸ್ಕೊಳ್ತಾರೆ. ಅಂದ್ರೆ ನಾಯಕತ್ವ ಅಂತ ಬಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಕೊಟ್ಟ ಟಾಸ್ಕ್ಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗಾಗಲೇ ನೋಡಿ ಒಂದ್ ಕಡೆ ನಮಗೆ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಡಿಕೆ ಶಿವಕುಮಾರ್ ಹೇಳ್ತಾರೆ ಸಿಎಂ ಪಟ್ಟಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಅಂತ. ಈಗ 2017ರಲ್ಲಿ ಡಿಕೆ ಶಿವಕುಮಾರ್ ಅನುಭವಿಸಿದಂತ ಒಂದಿಷ್ಟು ಏನು ಪರಿಸ್ಥಿತಿಗಳಿದಾವಲ್ಲ, ಅವುಗಳು ಮತ್ತೆ ಮರುಕಳಿಸುತ್ತಾ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಮೂಡ್ತಾ ಇದೆ. ವನಿತಾ, ಅಂತಹದೊಂದು ಆತಂಕ ದೊಡ್ಡದಾಗಿ ಮನೆ ಮಾಡಿರೋದು ಒಡಿಶಾ ಶಾಸಕರು ಯಾವಾಗ ರಾಜ್ಯಕ್ಕೆ ಆಗಮಿಸಿದ್ರು. ಸುಮಾರು 12ರಿಂದ 14 ಜನ ಶಾಸಕರು ಅವರು ಆಗಮಿಸಿದ ಬಳಿಕ ಕಾಂಗ್ರೆಸ್ನಲ್ಲಿ ಅಂತಹದೊಂದು ಚರ್ಚೆ ಕೂಡ ಶುರುವಾಗಿದೆ. ಅಂದ್ರೆ 2017ರಲ್ಲಿ ಅಹಮದ್ ಪಟೇಲ್ ಅವರನ್ನ ಸೋಲಿಸಬೇಕು, ಅಂದ್ರೆ ಇದೇ ರಾಜ್ಯಸಭಾ ಚುನಾವಣೆಯ ವೇಳೆಯಲ್ಲಿ ಸೋನಿಯಾ ಗಾಂಧಿ ಬಲಗೈ ಬಂಟನಾಗಿದ್ದಂತಹ ಅಹಮದ್ ಪಟೇಲ್ ಅವರನ್ನ ಸೋಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಮತ್ತೆ ಮೋದಿ ಒಂದಿಷ್ಟು ರಣತಂತ್ರಗಳನ್ನ ಹೂಡಿದ್ರು. ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಆಗಬಹುದು ಅನ್ನುವಂತಹ ಸುಳಿವು ಸಿಕ್ಕಂತಹ ಬೆನ್ನಲ್ಲೇ, ಜೊತೆಗೆ ಏನು ಶಾಸಕರನ್ನ ಖರೀದಿ ಮಾಡ್ತಾರೆ ಅನ್ನುವಂತಹದ್ದು ಕಾಂಗ್ರೆಸ್ಗೆ ಒಂದಿಷ್ಟು ಮಾಹಿತಿ ಇತ್ತು. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದಂತಹ ಸೋನಿಯಾ ಗಾಂಧಿ ಅಷ್ಟೂ ಜನ ಶಾಸಕರುಗಳನ್ನ, ಸುಮಾರು 30ಕ್ಕೂ ಹೆಚ್ಚು ಜನ ಶಾಸಕರುಗಳನ್ನ ರಾಜ್ಯಕ್ಕೆ ಕಳಿಸೋ ಮೂಲಕ, ಅವರನ್ನ ರಕ್ಷಣೆ ಮಾಡೋ ಮೂಲಕ, ಜೊತೆಗೆ ಅಹಮದ್ ಪಟೇಲ್ ಅವರನ್ನ ಗೆಲ್ಲಿಸೋ ಮೂಲಕ ಡಿಕೆ ಶಿವಕುಮಾರ್ ಅವರು ಮತ್ತಷ್ಟು ಹೈಕಮಾಂಡ್ ನಾಯಕರಿಗೆ ಹತ್ರ ಆದ್ರು. ಆದ್ರೆ ಅಲ್ಲಿ ಹತ್ರ ಆದಂತಹ ಡಿಕೆ ಶಿವಕುಮಾರ್ ಸಿಬಿಐ, ಇಡಿ, ಐಟಿ ಹೀಗೆ ಹಲವು ಕಾನೂನಾತ್ಮಕವಾದಂತಹ ದಾಳಿಗಳನ್ನ ಎದುರಿಸಬೇಕಾದಂತಹದ್ದು ದಿನಗಳು ಕೂಡ ಬಂತು. ಜೈಲಿಗೂ ಕೂಡ ಹೋದ್ರು. ಹಾಗಾಗಿ ಈಗಲೂ ಕೂಡ ಬಿಜೆಪಿಯ ಒಬ್ಬ ರಾಜ್ಯಸಭಾ ಅಭ್ಯರ್ಥಿಯನ್ನ ಸೋಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಸುಮಾರು 12 ಜನ ಶಾಸಕರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಆಗ ಏನು 16ರಂದು ಚುನಾವಣೆ ನಡೆಯುತ್ತೆ, ಅಲ್ಲಿ ಸುರಕ್ಷಿತವಾಗಿ ಅವರನ್ನ ಕರೆದುಕೊಂಡು ಹೋಗಿ ಬಿಡುವಂತಹ ಕೆಲಸವೂ ಕೂಡ ಆಗತ್ತೆ. ಯಾಕಂದ್ರೆ ಇರುವಂತಹ ಶಾಸಕರು ಡಿಕೆ ಶಿವಕುಮಾರ್ ಅವರ ಸುಪರ್ದಿಯಲ್ಲಿ ಇರುವಂತದ್ದು. ಹಾಗಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಸಹಜವಾಗಿ ಹೈಕಮಾಂಡ್ಗೆ ಗೊತ್ತಿರುವಂತ ವಿಚಾರ.
ಆದ್ರೆ ಇದೀಗ ಇದೆಲ್ಲದರ ನಡುವೆ ಮತ್ತೊಮ್ಮೆ ಅವರಿಗೆ ಕಾನೂನು ಸಂಕಷ್ಟಗಳು ಅಥವಾ ಈ ರೀತಿಯಾದಂತಹ ದಾಳಿಗಳೇನಾದ್ರೂ ರಾಜಕೀಯ ಸಿಟ್ಟಿಗೆ ಮಾಡ್ತಾರಾ ಅನ್ನುವಂತಹದ್ದು ಕೂಡ ಪ್ರಶ್ನೆ ಎದ್ದಿದೆ. ಈ ಸಂಬಂಧ ಪರೋಕ್ಷವಾಗಿ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ರು. ಅಂದ್ರೆ ಹಿಂದೆಯೂ ಕೂಡ ಹಿಂಗಾಗಿತ್ತು, ಸಿಟ್ಟು ಅಥವಾ ರಾಜಕೀಯಕ್ಕಾಗಿ ಏನ್ ಬೇಕಾದ್ರೂ ಕೇಂದ್ರ ಮಾಡುತ್ತೆ ಅನ್ನುವಂತಹದ್ದನ್ನು ಕೂಡ ಹೇಳಿದ್ರು. ಹಾಗಾಗಿ ಸಹಜವಾಗಿ ಅಂತಹದ್ದೊಂದು ಪ್ರಶ್ನೆ ಮತ್ತೆ ಕಾನೂನು ಸಂಕಷ್ಟಕ್ಕೆ ಅಥವಾ ಈ ರೀತಿ ರಾಜಕೀಯ ದಾಳಿಗೆ ಡಿ.ಕೆ. ಶಿವಕುಮಾರ್ ಸಿಲುಕ್ತಾರ ಅನ್ನುವಂತ ಪ್ರಶ್ನೆ ಕೂಡ ಮೂಡಿರುವಂತದ್ದು. ಅನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.